ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ತಂದೆ ದೇವ್ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಅಪಾರವಾದ ಪ್ರೀತಿ, ಆತನ ಕೃಪಾ ವರಗಳಿಂದ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಹೊಸ ಮುಂಚಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಾನಾದರೂ ಯೆಹೋವನಲ್ಲಿ ಭರವಸವಿಟ್ಟಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಏನಂತಾರೆ, ನಾನಾದರೂ ಯೆಹೋವನನ್ನೇ ನಿನ್ನಲ್ಲೇ ಭರವಸವಿಟ್ಟಿದ್ದೇನೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 31ನೇ 14ನೇ ವಚನ ಹಿಡಿದು 15ನೇ ವಚನ ನಿಮಗಾಗುತ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರುತ್ತಾರೆ, ನಾನಾದರೂ ಯೆಹೋವನೇ ನಿನ್ನಲ್ಲಿ ಭರವಸವಿಟ್ಟಿದೆ, ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ, ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ದಾವೀದನ ಜೀವಿತ ಬಹಳ ಒಂದು ಭಯಂಕರವಾಗಿತ್ತು. ಆದ್ರೂ ಕೂಡ ದೇವರಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದ ಎಂಬುದನ್ನು ನೋಡ್ತೀವಿ. ಹೇಳ್ತಾರೆ, ನಾನಾದರೂ ಯೆಹೋವನೇ ನಿನ್ನಲ್ಲಿ ಭರವಸವಿಟ್ಟಿದ್ದೇನೆ. ಹೌದು ದೇವ್ರೆ, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದೆ. ಯಾರೇ ನನ್ನ ಶತ್ರು ಏನೇ ಮಾಡಿದ್ರು ಕೂಡ, ಎಂತ ನಂಬಿಕೆ ಇಡದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೆ ಎಂಬುದನ್ನು ನೋಡ್ತೀವಿ. ಆತ ಅಪಚಯ ಗುರಿ ಮಾಡಿದ್ರು ಕೂಡ ದೇವರು ಅವನಲ್ಲಿ ಭರವಸೆ ಇಟ್ಟ. ದೇವರೇ, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದೆ, ನೀ ನನಗೆ ಕಾಪಾಡುವಂಥ ದೇವರು, ನೀನು ಅದ್ಭುತವಾಗಿ ನಡೆಸುತ್ತೆಂಬುದಾಗಿ ಆತ ನಂಬಿಕೆಯಿಂದ ಜೀವಿಸ್ತಾ ಇದ್ದೀನಿ ಎಂಬುದಾಗಿ ನೋಡ್ತೀವಿ. ಅವ್ರ ಪ್ರೀತಿ ಮಕ್ಕಳೇ, ವಿಶ್ವಾಸಿಗಳಾದಂಥ ನಮಗೂ ಕೂಡ ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಅಯ್ಯೋ, ದೇವರಿದ್ದಾರೆ ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ಪೂರ್ಣ ಯಾವ ತರ ದಾವೀದ ನಂಬಿಕೆಯಿಂದ ಜೀವಿಸ್ತಾ ಇದ್ದಾರೋ ಅದೇ ತರ ಕೂಡ ನಾವು ಕೂಡ ನಂಬಿಕೆ ಇಡಬೇಕು, ಆತನಲ್ಲಿ ಭರವಸೆ ಇಡಬೇಕೆಂಬುದೇ ದೇವ್ರ ವಾಕ್ಯ ಹೇಳ್ತದೆ. ಪ್ರತಿ ಮಕ್ಕಳೇ, ಅದೇ ತರ ದಾವೀದನ ಬರೆದ ಕೀರ್ತನೆ 43ನೇ 5ನೇ ವಚನ ಹೇಳ್ತದೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸುವ ಆತನೇ ನಿನಗೆ ರಕ್ಷಕನು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಆತ ನಮಗೆ ರಕ್ಷಕನು. ಯಾಕೆ ನಾವು ವ್ಯಥೆ ಪಡಬೇಕು? ಯಾಕೆ ನಾವು ಸಮಸ್ಯೆಯಿಂದ ಎದುರಬೇಕು? ದೇವ್ರು ನಮಗೆ ಸಹಾಯ ಮಾಡ್ತಾನೆ. ದಾವೀದನು ಹೇಳ್ತಾನೆ, ದೇವ್ರೇ, ನಿನ್ನಲ್ಲೇ ನಾನು ನಂಬಿಕೆ ಇಟ್ಟಿದ್ದೀನಿ. ಆತನಿಗೆ ಶತ್ರುಗಳು ಎಷ್ಟೋ ಯುದ್ಧಗಳು ಆಗ್ತಾ ಇತ್ತು, ಆದ್ರೂ ಕೂಡ ಆತ ಚಿಂತೆ ಮಾಡದೆ ದೇವರಲ್ಲಿ ಭರವಸೆದಿಂದ, ದೇವರೇ, ನಾನು ನಿನ್ನಲ್ಲೇ ನಂಬಿಕೆ ಇಟ್ಟಿದ್ದೀನಿ ನೋಡಿ ಹೇಳ್ತಾರೆ, ನಾನಾದರೂ ಯೆಹೋವನೇ ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಹೇಳ್ತಾರೆ, ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನೋಡುವಾಗ ಎಷ್ಟೋ ಜನ ಕಾಯಿಲೆಯಲ್ಲಿ ಮತ್ತೆ ಬಲಹೀನತೆಯಲ್ಲಿ ಜೀವಿಸ್ತಾ ಇದ್ದಾರೆ. ಅಯ್ಯೋ, ನಾನು ಇಷ್ಟು ಕಷ್ಟದಲ್ಲಿದ್ದೇನೆ, ನಾನು ಇಷ್ಟು ಕಾಯಿಲೆದಲ್ಲಿದ್ದೇನೆ, ನಾನು ಯಾರಪ್ಪ ಸಹಾಯ ಮಾಡ್ತಾರೆ ಎಂಬುದಾಗಿ ದುಃಖದಲ್ಲಿದ್ದಾರೆ. ಆದರೆ ನಾವಾದರೂ ದೇವರಲ್ಲಿ ಭರವಸೆ ಇಡಬೇಕು. ಆತನಲ್ಲಿ ನಂಬಿಕೆಯಿಂದ ನಾವು ಬರುವಾಗ ನಮಗೆ ಆರೋಗ್ಯ ಕೊಡುವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಆತನ ಕೃಪೆಯಿಂದ ನಮ್ಮನ್ನು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ದಾವೀದ ಹೇಳ್ತಾರೆ, ದೇವರೇ, ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡುವುದಾಗಿ ಹೇಳ್ತಾರೆ. ಆ ದೇವರೇ ಈ ಶತ್ರುಗಳಿಂದ ಕಾಪಾಡೋದು ಹೇಳುವಾಗ ದೇವ್ರು ಹೇಳ್ತಾರೆ, ಇನ್ನೂ ಸಮಯವಿದೆ. ಆದರೂ ಕೂಡ ದೇವರ ಸಮಯ ತಕ್ಕ ಹಾಗೆ ಆತನನ್ನು ಕಾಪಾಡಿದರೆ ಒಂದು ಪ್ರಸಂಗಿ 3ನೇ 1-8 ನೋಡುವಾಗ ಎಲ್ಲಕ್ಕೂ ಸಮಯ ಉಂಟೆಂಬುದಾಗಿ ಹೇಳ್ತಾರೆ. ಅಲ್ಲಿ ಕೊಯ್ಯಕ್ಕೂ ಸಮಯ, ಮತ್ತೆ ಫಲ ಕೊಡುವಂಥ ಸಮಯ, ಮಳೆ ಬರುವಂಥ ಸಮಯ, ಪ್ರತಿಯೊಂದಕ್ಕೂ ಸಮಯ ಉಂಟು ಎಂಬುದಾಗಿ ಹೇಳುವಾಗ ದೇವರು ದಾವೀದನಿಗೆ ಶತ್ರುಗಳಿಂದ ಬಿಡಿಸಿದರೆ ಎಂಬುದನ್ನು ನೋಡ್ತೀವಿ. ಇಂದು ಪ್ರೀತಿಯ ಮಕ್ಕಳ ಸೈತನಿಂದ ಬಿಡುಗಡೆ ಕೊಡೋರಾಗಿದ್ದಾರೆ. ನಮ್ಮ ಬಲಹೀನ ಸೈತ ನೋಡ್ತಾನೆ, ಈ ಮಗಳು ಯಾವ್ದೋ ಇದರಲ್ಲಿದ್ದಾಳೆ, ಇವಳಿಗೆ ಹೆಂಗಾದ್ರೂ ಮಾಡಿ ದೇವ್ರು ಬಿಟ್ಟು ಬೇರೆ ಇದು ಮಾಡ್ಬೇಕೆಂಬುದಾಗಿ ಸೈತನ ವಂಚಿಸ್ತಾರೆ. ಆದರೆ ಭಯಪಡಬೇಡ ಪ್ರೀತಿಯ ಮಕ್ಕಳೇ, ದೇವರು ನಮ್ಮ ಕುಟುಂಬದಲ್ಲಿ ಎಲ್ಲ ಪರಿಸ್ಥಿತಿಯನ್ನು ಬಿಡುಗಡೆ ಕೊಡೋರಾಗಿದ್ದಾರೆ, ಆರೋಗ್ಯ ಕೊಡುವರಾಗಿದ್ದಾರೆ. ಆತನಲ್ಲಿ ನಾವು ಭರವಸೆ ಇಟ್ಟಬೇಕು. ಆತನಲ್ಲಿ ನಂಬಿಕೆಯಿಂದ ನಾವು ಜೀವಿಸುವಾಗ ಎಲ್ಲ ಶತ್ರು ನಮ್ಮನ್ನು ಬಿಡುಗಡೆ ಕೊಡೋರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ದೇವರಲ್ಲಿ ನಂಬಿಕೆ ಇಡಬೇಕು. ದಾವೀದನು ಯಾವ ರೀತಿಯಲ್ಲಿ ದೇವರಲ್ಲಿ ಭರವಸೆ ಇಟ್ಟನೋ ಅದೇ ತರ ನಮ್ಮ ಕುಟುಂಬ, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರೇ, ನಿನ್ನಲ್ಲಿ ಭರವಸೆ ಇಟ್ಟಿದೆ, ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೀನಿ, ನನಗೆ ಸಹಾಯ ಮಾಡುವುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರೀತಿಯ ಮಕ್ಕಳು, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥಿಸೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶೋಧನೆ ಪ್ರೀತಿರುವ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ
ನೋಡುತ್ತೆ ಕೃಪೆ ಮಾಡಿದಪ್ಪ. ನನಗೆ ಸ್ತೋತ್ರ ದೇವರೇ. ಮುಂಜಾನೆ ನೀನು ದಾವೀದನ ಜೊತೆ ಅಪ್ಪ ಆತನಿಗೆಲ್ಲ ನಿನ್ನಲ್ಲಿ ಭರವಸೆ ಇಟ್ಟ ಹಾಗೆ ಈ ವಿಡಿಯೋ ನೋಡ್ತಾರೆ ಆ ಮಕ್ಕಳನ್ನು ಆಶ್ರಯಿಸು. ಅವ್ರು ನಿನ್ನಲ್ಲಿ ಭರವಸೆದಿಂದ ಜೀವಿಸುವಾಗ ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ಉದ್ದೇರಿ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜುಡ್ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್.